ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಅಸೋಸಿಯೇಟ್ ಪ್ರೊಫೆಸರ್ ಆಗಿ KLE ಸೊಸೈಟಿಯ ಬಸವಪ್ರಭು ಕೋರೆ ಆರ್ಟ್ಸ್ ಸೈನ್ಸ್ ಕಾಮರ್ಸ್ ಕಾಲೇಜ್ ಚಿಕ್ಕೋಡಿ ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರೋವಂಥ ವಿಡಿಯೋ ಸೆಕೆಂಡ್ ಸಮ್ಮಲ್ಲಿ ಯೂನಿಟ್ 1 ಬರುತ್ತೆ, ಕೆಮಿಕಲ್ ಬಾಂಡಿಂಗ್ ಆ್ಯಂಡ್ ದೇರ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಅಂತ. ಅದರದ್ದು ವೀಡಿಯೋಸ್ ನಾನು ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು 11th ವಿಡಿಯೋ. ನಿಮಗೆ ಕೆಮಿಕಲ್ ಬಾಂಡಿಂಗ್ ಅಂದರೆ ಅಯಾನಿಕ್ ಬಾಂಡಿಂಗು ಮತ್ತು ಕೋವಲೆಂಟ್ ಬಾಂಡಿಂಗ್ ಇದೆ. ಕೋವಲೆಂಟ್ ಬಾಂಡಿಂಗಲ್ಲಿ ನಿಮಗೆ ಹೈಬ್ರಿಡೈಸೇಷನ್ ಅದ್ರ ಬೇಸ್ ಮೇಲೆ ಶೇಪ್ ಆಫ್ ದಿ ಮಾಲಿಕ್ಯೂಲ್ ಹೇಳೋದನ್ನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದು ವೆಸ್ಪಾರ್ ಥಿಯರಿ ಅಂತ, ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಥಿಯರಿ ಅಂತ. ಅದರಲ್ಲಿ 2ನೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಸೊ ಇವತ್ತಿನರಲ್ಲಿ 2 ಮಾಲಿಕ್ಯೂಲ್, ಒಂದು ವಾಟರ್ ಮಾಲಿಕ್ಯೂಲ್, ಒಂದು ಮೀಥೇನ್ ಮಾಲಿಕ್ಯೂಲ್ದು ವಿಡಿಯೋಸ್ನ ಅಂದರೆ ಶೇಪ್ ಆಫ್ ದಿ ಮಾಲಿಕ್ಯೂಲ್ ಏನಾಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನಿಮ್ಮ ಸಿಲೆಬಸ್ ಪ್ರಕಾರ ಅವ್ರು ಏನು ಮಾಡಿದ್ದಾರೆ ಅಂತಂದರೆ ವೆಸ್ಪಾರ್ ಥಿಯರಿ ಬೇಸಿಸ್ ಮೇಲೆ ಶೇಪ್ ಆಫ್ ಸಮ್ ಇನಾರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಆ್ಯಂಡ್ ದೇರ್ ಅಯಾನ್ಸ್ ಅಂತ ಹೇಳಿದರೆ ಇಂತಿಂಥದ್ದೇ ಮಾಡಬೇಕು ಅಂತ ಮಾಲಿಕ್ಯೂಲ್ಸ್ ಹೇಳಿಲ್ಲ. ಹಾಗಾಗಿ ಕೆಲವೊಂದು ಪಾಪ್ಯುಲರ್ ಆಗಿರುವಂಥದ್ದು ಡಿಸ್ಟಾರ್ಟೆಡ್ ಶೇಪ್ ಇರುವಂಥದ್ದು ಎಕ್ಸಾಂಪಲ್ಸ್ನ ತೊಗೊಂಡು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಮೊದಲನೇ ವಿಡಿಯೋದಲ್ಲಿ ನಾನು ಅಮೋನಿಯಾ ಮತ್ತು ಅಮೋನಿಯಂ ಅಯಾನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಅಬೌಟ್ ವಾಟರ್ ಆ್ಯಂಡ್ ಮೀಥೇನ್ ಏನಾಗುತ್ತೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಥಿಯರಿ, ವೆಸ್ಪಾರ್ ಥಿಯರಿ, VSEPR ಥಿಯರಿ ಅಂತ ಕರಿತೀವಿ. ಅಂದರೆ ಆ್ಯಸ್ ದ ನೇಮ್ ಇಂಡಿಕೇಟ್ಸ್ ಇದು ಸಿಡ್ವಿಕ್ ಪೌಲ್ ಅನ್ನೋರು ಪ್ರಪೋಸ್ ಮಾಡ್ತಾರೆ. ಸೊ ಅವ್ರೇನು ಮಾಡ್ತಾರೆ ಅಂದರೆ ಅಕಾರ್ಡಿಂಗ್ ಟು ವೇಲೆನ್ಸ್ ಬಾಂಡ್ ಥಿಯರಿ ಏನು ಹೇಳುತ್ತೆ ಅಂದರೆ ಆಲ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ವಿಲ್ ಟೇಕ್ ಪಾರ್ಟ್ ಇನ್ ಕೆಮಿಕಲ್ ಬಾಂಡಿಂಗ್ ಅಂತ ಹೇಳ್ತಾರೆ. ಆ ವೇಲೆನ್ಸ್ ಎಲೆಕ್ಟ್ರಾನ್ಸಲ್ಲಿ ಅವರು 2 ಥರ ಕ್ಲಾಸಿಫೈ ಮಾಡ್ತಾರೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ನ. ಒಂದಕ್ಕೆ ಅವ್ರು ಏನಂತ ಕರೀತಾರೆ, ಲೋನ್ ಪೇರ್ ಅಂತ ಕರೀತಾರೆ, ಇನ್ನೊಂದಕ್ಕೆ ಬಾಂಡ್ ಪೇರ್ ಅಂತ ಕರೀತಾರೆ. ಡಿಪೆಂಡಿಂಗ್ ಅಪಾನ್ ದಿ ನಂಬರ್ ಆಫ್ ಲೋನ್ ಪೇರ್, ಡಿಪೆಂಡಿಂಗ್ ಅಪಾನ್ ದಿ ನಂಬರ್ ಆಫ್ ಬಾಂಡೆಡ್ ಪೇರ್ ಪ್ರೆಸೆಂಟ್ ಇನ್ ದಿ ಗಿವನ್ ಮಾಲಿಕ್ಯೂಲ್, ಶೇಪ್ ಆಫ್ ದಿ ಮಾಲಿಕ್ಯೂಲು ಡಿಸೈಡ್ ಆಗುತ್ತೆ. ಇವಾಗ ಏನಾಗುತ್ತೆ, ವೇಲೆನ್ಸ್ ಬಾಂಡ್ ಥಿಯರಿ ಪ್ರಕಾರ ಹೈಬ್ರಿಡೈಸೇಷನ್ ಹೆಲ್ಪ್ ತೊಗೊಂಡು ಹೈಬ್ರಿಡೈಸೇಷನ್ ಗೊತ್ತಿತ್ತು ಅಂದರೆ ನಾನು ಶೇಪ್ ಹೇಳ್ಬೋದು. ಫಾರ್ ಎಕ್ಸಾಂಪಲ್ SP3 ಹೈಬ್ರಿಡೈಸೇಷನ್ ಇದೆ. SP3 ಹೈಬ್ರಿಡೈಸೇಷನ್ ಅಂದರೆ ಟೆಟ್ರೈಡ್ರಲ್ ಆಗುತ್ತೆ, ಬಾಂಡ್ ಆ್ಯಂಗಲ್ ಎಷ್ಟಾಗುತ್ತೆ 109.5 ಡಿಗ್ರಿ ಇರುತ್ತೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಆದರೆ SP3 ಹೈಬ್ರಿಡೈಸೇಷನ್ ಇದ್ರೂ ಕೆಲವೊಂದು ಸಲ ಶೇಪ್ ಆಫ್ ದಿ ಮಾಲಿಕ್ಯೂಲು ಚೇಂಜ್ ಆಗುತ್ತೆ, ಡಿಸ್ಟಾರ್ಟ್ ಆಗುತ್ತೆ. ಸೊ ಎಕ್ಸ್ಪೆಕ್ಟೆಡ್ ಶೇಪು ಬೇಸ್ಡ್ ಆನ್ ದ ಹೈಬ್ರಿಡೈಸೇಷನ್ ಹೇಳೋವಂಥದ್ದು ತಪ್ಪಾಗುತ್ತೆ. ಸೊ ಅದು ಯಾಕೆ ಅಂತ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬಂದಿದ್ದು ಥಿಯರಿಗೆ ನಾವೇನಂತ ಕರಿತೀವಿ, ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಪೇರ್ ರಿಪಲ್ಷನ್ ಥಿಯರಿ ಅಂತ ಕರಿತಾ ಇದ್ದೀವಿ. ಸೊ ನಿಮ್ಮ ಮಾಲಿಕ್ಯೂಲಲ್ಲಿ ಎಷ್ಟು ಲೋನ್ ಪೇರ್ ಇದೆ, ಎಷ್ಟು ಬಾಂಡ್ ಪೇರ್ ಇದೆ, ಆ ಬೇಸಿಸ್ ಮೇಲೆ ಶೇಪ್ ಆಫ್ ದಿ ಮಾಲಿಕ್ಯೂಲ್ ಡಿಸೈಡ್ ಆಗುತ್ತೆ ಅಂತ ಅವರು ಹೇಳ್ತಾರೆ. ಹಾಗಾದರೆ ಬಾಂಡ್ ಪೇರ್ ಅಂತಂದ್ರೇನು, ಲೋನ್ ಪೇರ್ ಅಂದರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ವೆನ್ ಯು ಕನ್ಸಿಡರ್ ಎ ನೈಟ್ರೋಜನ್ ಏನಾಗುತ್ತೆ, ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ, 5 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ. 5 ವೇಲೆನ್ಸ್ ಎಲೆಕ್ಟ್ರಾನ್ಸಲ್ಲಿ ಒಂದು ಪೇರ್ನ ಲೋನ್ ಪೇರ್ ಅಂತ ಕರೀತಾರೆ, ಮಿಕ್ಕಿದ 3ನ ಬಾಂಡ್ ಪೇರ್ ಅಂತ ಕರೀತಾರೆ. ಅಂದರೆ ಬಾಂಡ್ ಪೇರ್ ಅಂತಂದರೆ ಲೋನ್ ಪೇರ್ಸ್ ಇರುತ್ತೆ, ಅಂದರೆ ಅವು ಪೇರ್ಡ್ ಆಗಿರಲ್ಲ. ಸೊ ದೇ ಟ್ರೈ ಟು ಬಿಕಮ್ ಬಾಂಡ್ ಆಗೋಕ್ಕೆ ಟ್ರೈ ಮಾಡ್ತಾರೆ. ಬೇರೆ ಇನ್ನೊಂದು ಯಾವುದೋ ಮಾಲಿಕ್ಯೂಲ್, ಬೇರೆ ಇನ್ನೊಂದು ಯಾವುದೋ ಆಟಮಲ್ಲಿ ಲೋನ್ ಪೇರ್ ಇದ್ದರೆ ಆ ಲೋನ್ ಪೇರು ಈ ಲೋನ್ ಪೇರು ಕಂಬೈನ್ ಆಗಿ ದೇ ಆರ್ ಗೋಯಿಂಗ್ ಟು ಫಾರ್ಮ್ ಎ ಬಾಂಡ್ ಫಾರ್ಮೇಷನ್ ಇನ್ವಾಲ್ವ್ ಆಗುವಂಥ ಎಲೆಕ್ಟ್ರಾನ್ಸ್, ವೇಲೆನ್ಸ್ ಎಲೆಕ್ಟ್ರಾನ್ಸ್ಗೆ ಅವ್ರೇನಂತ ಕರೆದ್ರು, ಬಾಂಡ್ ಪೇರ್ ಅಂತ ಕರೆದ್ರು. ಕೆಲವೊಂದು ಎಲೆಕ್ಟ್ರಾನ್ಸ್ ಆಲ್ರೆಡಿ ಪೇರ್ಡ್ ಆಗಿರ್ತವೆ. ದೇ ಮೇ ನಾಟ್ ಟೇಕ್ ಪಾರ್ಟ್ ಇನ್ ಕೆಮಿಕಲ್ ಬಾಂಡಿಂಗ್. ಜನರಲಿ ದೇ ಡು ನಾಟ್ ಟೇಕ್ ಪಾರ್ಟ್ ಇನ್ ಕೆಮಿಕಲ್ ಬಾಂಡಿಂಗ್. ಅಂಥದನ್ನು ಅವ್ರೇನಂತ ಕರೆದ್ರು, ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಅಂತ ಕರೆದ್ರು. ಸೊ ಡಿಸ್ಟಾರ್ಷನ್ ಆಫ್ ದಿ ಶೇಪ್ ಆಫ್ ದಿ ಮಾಲಿಕ್ಯೂಲ್ ಆಗ್ತಾ ಇದೆ. ಎಕ್ಸ್ಪೆಕ್ಟೆಡ್ ಹೈಬ್ರಿಡೈಸೇಷನ್ಗೆ ಎಕ್ಸ್ಪೆಕ್ಟೆಡ್ ಶೇಪ್ ಬರ್ತಾ ಇಲ್ಲ ಅಂತಂದರೆ ದಟ್ ಇಟ್ಸ್ ಮೇನ್ಲಿ ಡಿಪೆಂಡ್ಸ್ ಅಪಾನ್ ಹೌ ಮೆನಿ ಪೇರ್ ಆಫ್ ಬಾಂಡ್ ಪೇರ್ ಇದೆ, ಹೌ ಮೆನಿ ವೇಲೆನ್ಸ್ ಪೇರ್ ಎಲೆಕ್ಟ್ರಾನ್ಸ್ ಇದೆ, ಅಥವಾ ಹೌ ಮೆನಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. ಆ ಬೇಸಿಸ್ ಮೇಲೆ ಶೇಪು ಡಿಸೈಡ್ ಆಗುತ್ತೆ ಅಂತ ಹೇಳ್ತು. ಸೊ ಹಾಗಾಗಿ ಅವರೊಂದಷ್ಟು ಪಾಸ್ಟುಲೇಟ್ಸು ಹೇಳಿದ್ರು, ಅದಕ್ಕೆ ವೆಸ್ಪಾರ್ ಥಿಯರಿ ಪಾಸ್ಟುಲೇಟ್ಸ್ ಅಂತ ಹೇಳ್ತೀವಿ. ಜಾಮಿಟ್ರಿ ಆಫ್ ದಿ ಮಾಲಿಕ್ಯೂಲ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಈ ಡಿಪೆಂಡ್ಸ್ ಅಪಾನ್ ದಿ ನಂಬರ್ ಆಫ್ ವೇಲೆನ್ಸ್ ಶೆಲ್ ಎಲೆಕ್ಟ್ರಾನ್ ಪೇರ್ಸ್ ಅರೌಂಡ್ ದಿ ಸೆಂಟ್ರಲ್ ಆಟಮ್. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಏನಿದೆಯೋ ಅದು. ಎಲೆಕ್ಟ್ರಾನ್ ಪೇರ್ ಬೆಂಡ್ ಟು repel one another because their electron clouds are negatively charged. As a result, the electron pairs try to stay as far apart as possible in order to acquire a state of minimum energy, maximum stability. ಸೊ ನಿಮ್ಗೆ ಗೊತ್ತಿದೆ, ಎಲೆಕ್ಟ್ರಾನ್ ಕ್ಲೌಡ್ ಇದ್ರೆ ನೆಗೆಟಿವ್ಲಿ ಚಾರ್ಜ್ ಇರ್ತವೆ. 2 ನೆಗೆಟಿವ್ಲಿ ಚಾರ್ಜ್ ಇಫ್ ದೇ ಕಮ್ ಕ್ಲೋಸರ್ ಟು ಈಚ್ ಅದರ್, ದೇ ಟ್ರೈ ಟು ರಿಪಲ್ ಈಚ್ ಅದರ್. ದೇ ಗೋಯಿಂಗ್ ಟು ಬಿಹೇವ್ ಲೈಕ್ ಎ ಮ್ಯಾಗ್ನೆಟ್ ಆಫ್ ದಿ ಸೇಮ್
ಪೋಲ್. ಹಾಗಾಗಿ ಏನಾಗ್ತವೆ, ಇಲ್ಲಿ ಏನಾಗ್ತವೆ, ಎಲೆಕ್ಟ್ರಾನ್ ಕ್ಲೌಡು ನೆಗೆಟಿವ್ಲಿ ಚಾರ್ಜ್ ಇದ್ದಾಗ ಸಾಧ್ಯ ಆದಷ್ಟು ತುಂಬ ಹತ್ತಿರ ಬಂದಾಗ ಮಿನಿಮಮ್ ಎನರ್ಜಿ ಆಗೋದಕ್ಕೆ, ಮ್ಯಾಕ್ಸಿಮಮ್ ಸ್ಟೆಬಿಲಿಟಿ ಆಗೋದಕ್ಕೆ ಸ್ವಲ್ಪ ದೂರ ಹೋಗ್ತವೆ. ಹಂಗಾಗಿ ಏನಾಗುತ್ತೆ ಅಂತಂದರೆ ಜಾಮೆಟ್ರಿ ಆಫ್ ದಿ ಮಾಲಿಕ್ಯೂಲು ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ. ಈ ರಿಪಲ್ಷನ್ ಯಾವ ಥರ ಆಗ್ಬೋದು ಅಂದರೆ ಬಾಂಡ್ ಪೇರ್ ಆಗ್ಬೋದು, ಲೋನ್ ಪೇರ್ ಆಗ್ಬೋದು, ಅಥವಾ ಲೋನ್ ಬಾಂಡ್ ಆಗ್ಬೋದು. ಮ್ಯಾಕ್ಸಿಮಮ್ ರಿಪಲ್ಷನ್ ಯಾವಾಗ ಆಗುತ್ತೆ ಅಂದರೆ ಇಫ್ ದೆರ್ ಇಸ್ ಅನ್ ಇಂಟ್ರಾಕ್ಷನ್ ಬಿಟ್ವೀನ್ ಲೋನ್ ಪೇರ್ ಆರ್ ಲೋನ್ ಪೇರ್ ಆರ್ ಬಾಂಡ್ ಪೇರ್ ಆಗಿರುತ್ತೆ. ಸೊ ನಿಮ್ಮ ಮಾಲಿಕ್ಯೂಲಲ್ಲಿ ಎಷ್ಟು ಲೋನ್ ಪೇರ್ ಇದೆ, ಎಷ್ಟು ಬಾಂಡ್ ಪೇರ್ ಇದೆ, ಹೌ ದೇ ಗೋಯಿಂಗ್ ಟು ಇಂಟ್ರಾಕ್ಟ್ ಆ ಬೇಸಿಸ್ ಮೇಲೆ ಏನಾಗ್ತಾ ಹೋಗುತ್ತೆ, ಶೇಪ್ ಆಫ್ ದಿ ಮಾಲಿಕ್ಯೂಲು ಚೇಂಜ್ ಆಗುತ್ತೆ. ಎಕ್ಸ್ಪೆಕ್ಟೆಡ್ ಶೇಪು ಆಗೋದಿಲ್ಲ ಅಂತ ಅವರು ಹೇಳ್ತಾರೆ. ಅದೇ ಥರ ನಿಮ್ಮ ಮಾಲಿಕ್ಯೂಲ್ ಏನಾದರೂ ಡಬಲ್ ಬಾಂಡ್ ಟ್ರಿಪಲ್ ಬಾಂಡ್ ಇದ್ದರೆ ಅದರದ್ದು ರಿಪಲ್ಷನ್ನು ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಟ್ರಿಪಲ್ ಬಾಂಡ್ಗೆ ಮ್ಯಾಕ್ಸಿಮಮ್ ರಿಪಲ್ಷನ್ ಇರುತ್ತೆ ಕಂಪೇರ್ ಟು ಡಬಲ್ ಬಾಂಡ್ಗೆ ಜಾಸ್ತಿ ರಿಪಲ್ಷನ್ ಇರುತ್ತೆ ಕಂಪೇರ್ ಟು ಸಿಂಗಲ್ ಬಾಂಡ್ ಅಂತ ಅವ್ರು ಹೇಳ್ತಾರೆ. ನಾವು ಎಕ್ಸಾಂಪಲ್ ನೋಡೋದಾದರೆ ವಾಟರ್ ಮಾಲಿಕ್ಯೂಲಲ್ಲಿ ನನಗೆ ಆಕ್ಸಿಜನ್ ಸೆಂಟ್ರಲ್ ಮೆಟಲ್ ಅಂತ ಸೆಂಟ್ರಲ್ ಆಟಮ್ ಅಂತ ನಾನು ಕನ್ಸಿಡರ್ ಮಾಡ್ಕೊಳ್ತೀನಿ. ಅದರಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅಂದರೆ ಒಟ್ಟು 6 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ. 6 ವೇಲೆನ್ಸ್ ಎಲೆಕ್ಟ್ರಾನ್ಸಲ್ಲಿ 2 ಲೋನ್ ಪೇರ್ ಇದೆ, 1 ಬಾಂಡ್ ಪೇರ್ ಇದೆ. ಅದೇ ಥರ ಇನ್ನೊಂದು ಆಟಮ್ ಇನ್ವಾಲ್ವ್ ಆಗುವಂಥದ್ದು ಹೈಡ್ರೋಜನಲ್ಲಿ 1 ಬಾಂಡ್ ಪೇರ್ ಇದೆ. ಸೊ ಇಲ್ಲಿ ನೀವು ವಾಟರ್ ಮಾಲಿಕ್ಯೂಲ್ನ ಕನ್ಸಿಡರ್ ಮಾಡಿಕೊಂಡ್ರೆ ಅರೌಂಡ್ ದಿ ಆಕ್ಸಿಜನ್ ಏನಾಗ್ತಿದೆ ಅಂತಂದರೆ ಒಟ್ಟು ನಿಮಗೆ 4 ಪೇರ್ ಎಲೆಕ್ಟ್ರಾನ್ ಪೇರ್ಸ್ ಇದೆ. ಅದರಲ್ಲಿ 2 ಲೋನ್ ಪೇರ್ ಇದೆ, 2 ಬಾಂಡ್ ಪೇರ್ ಇದೆ. ಅಂದರೆ ಆಕ್ಸಿಜನಲ್ಲಿ ಏನಾಗ್ತಿದೆ, 2 ಬಾಂಡ್ ಪೇರ್ ಇದೆ, 2 ಲೋನ್ ಪೇರ್ ಇದೆ. ಲೋನ್ ಪೇರ್ ಅದೇ ಥರ ಇರುತ್ತೆ. ಬಾಂಡ್ ಪೇರ್ ಏನು ಮಾಡುತ್ತೆ, ಇಟ್ ಗೋಯಿಂಗ್ ಟು ಮೇಕ್ ಎ ಬಾಂಡ್ ವಿತ್ ಹೈಡ್ರೋಜನ್ ಜೊತೆಗೆ ಬಾಂಡ್ ಮಾಡುತ್ತೆ. ಸೊ 2 ಹೈಡ್ರೋಜನ್ ಜೊತೆಗೆ 1 ಆಕ್ಸಿಜನ್ ಕಂಬೈನ್ ಆಗ್ತಿದೆ. ಹಂಗಾಗಿ ಅಲ್ಲಿ 2 ಬಾಂಡ್ ಪೇರ್ ಬರ್ತಾ ಇದೆ. ಅದೇ ಥರ 2 ಲೋನ್ ಪೇರ್ ಬರ್ತಾ ಇದೆ. ಅರೌಂಡ್ ದಿ ಆಕ್ಸಿಜನ್ ಏನಾಗ್ತಾ ಇದೆ, 4 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದೆ. 4 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅರೌಂಡ್ ದಿ ಕಾರ್ಬನ್ ಇದ್ದರೆ ಅದು ಟೆಟ್ರಾಹೈಡ್ರಲ್ ಆಗಬೇಕಾಗಿತ್ತು. ಆದರೆ ಟೆಟ್ರಾಹೈಡ್ರಲ್ ಆಗ್ದಲೆ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ 2 ಲೋನ್ ಪೇರ್ಸ್ ಇರೋದಕ್ಕೋಸ್ಕರ ಬಾಂಡ್ ಆ್ಯಂಗಲ್ ಏನಾಗುತ್ತೆ, ಚೇಂಜ್ ಆಗುತ್ತೆ. 9 ಡಿಗ್ರಿ 28 ಮಿನಿಟ್ಸ್ನ 104.5 ಡಿಗ್ರಿ ಆಗುತ್ತೆ. ಹಾಗಾಗಿ ವಾಟರ್ ಮಾಲಿಕ್ಯೂಲ್ದು ಶೇಪ್ ಏನಾಗುತ್ತೆ ಅಂದರೆ ಬೆಂಡ್ ಶೇಪ್ ಆಗುತ್ತೆ, ಇಲ್ಲಾಂದರೆ ವಿ ಶೇಪ್ ಆಗುತ್ತೆ. ಎಕ್ಸ್ಪೆಕ್ಟೆಡ್ ಶೇಪ್ ಏನಾಗಿರುತ್ತೆ, ಟೆಟ್ರಾಹೈಡ್ರಲ್ ಆಗುತ್ತೆ. ಟೆಟ್ರಾಹೈಡ್ರಲ್ ಆಗಲ್ಲ ಬಿಕಾಸ್ ಆಫ್ ದಿ ಪ್ರೆಸೆನ್ಸ್ ಆಫ್ 2 ಪೇರ್ಸ್ ಆಫ್ ಲೋನ್ ಪೇರ್ಸ್ ಇರೋದಕ್ಕೋಸ್ಕರ ದೇ ಟ್ರೈ ಟು ರಿಪಲ್ ಈಚ್ ಅದರ್. ಹಾಗಾಗಿ ವಿ ಶೇಪ್ ಬರುತ್ತೆ. ಎಷ್ಟು ಲೋನ್ ಪೇರ್ ಏನು ಮಾಡುತ್ತೆ, ದೇ ಟ್ರೈ ಟು ರಿಪಲ್ ಈಚ್ ಅದರ್ ಮಿನಿಮಮ್ ಆಗೋದಕ್ಕೋಸ್ಕರ ಆ ಶೇಪ್ ಏನಿರುತ್ತಲ್ಲ ಸ್ವಲ್ಪ ಚೇಂಜ್ ಆಗುತ್ತೆ. ಹಂಗಾಗಿ ಬಾಂಡ್ ಆ್ಯಂಗಲ್ಲು ಚೇಂಜ್ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ನಾವು ನೋಡೋದಾದರೆ ಮೀಥೇನ ನೋಡೋಣ. ಅದರಲ್ಲೂ ಏನಾಗುತ್ತೆ ಅಂತಂದರೆ ಸೆಂಟ್ರಲ್ ಆಟಮ್ ಯಾವುದಿದೆ, ಸೆಂಟ್ರಲ್ ಆಟಮ್ ಯಾವುದಿದೆ ಅಂದರೆ ಕಾರ್ಬನ್ ಇದೆ. ಒಟ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಷ್ಟಿದೆ, 4 ಇದೆ. ಆ 4 ನಿಮ್ಗೇನಾಗಿದೆ, ಸಿಂಗಲ್ ಆಗಿದೆ. ಹಾಗಾಗಿ 4 ಬಾಂಡ್ ಪೇರ್ ಅಂತ ಹೇಳ್ತೀನಿ. ಯಾವುದೇ ರೀತಿಯಾದಂಥ ಲೋನ್ ಪೇರ್ ಇಲ್ಲ. ಸೊ 1 ಕಾರ್ಬನ್ ಏನು ಮಾಡ್ತಾ ಇದೆ, 4 ಹೈಡ್ರೋಜನ್ ಜೊತೆಗೆ ಕಂಬೈನ್ ಆಗ್ತಾ ಇದೆ ಟು ಫಾರ್ಮ್ 4 ಸೆಟ್ ಆಫ್ bond pair around the carbon. So since there is no lone pair of electron, there is no distortion. Therefore the bond angle estiruttala, the expected shape eniruttala, that remains the same. Expected shape ಏನಾಗಿರುತ್ತೆ, ಟೆಟ್ರಾಹೈಡ್ರಲ್ ಇರಬೇಕು. ಟೆಟ್ರಾಹೈಡ್ರಲ್ಲೇ ಕಾಣಿಸ್ಕೊಳ್ತಾ ಇದೆ. ಬಾಂಡ್ ಆ್ಯಂಗಲ್ 109 ಡಿಗ್ರಿ 28 ಮಿನಿಟ್ಸ್ ಇದೆ. ಹಾಗಾಗಿ ಶೇಪ್ ಆಫ್ ದಿ ಮಾಲಿಕ್ಯೂಲ್ ಟೆಟ್ರಾಹೈಡ್ರಲ್ ಇದೆ ಮತ್ತು ಬಾಂಡ್ ಆ್ಯಂಗಲು ಸೇಮ್ ಇದೆ. ಸಿನ್ಸ್ ದೆರ್ ಇಸ್ ನೋ ಪ್ರೆಸೆನ್ಸ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್, ದ ಬಾಂಡ್ ಪೇರ್ ರಿಪಲ್ಷನ್ನು ಆಗುತ್ತೆ, ಬಟ್ ಅದು ಮಿನಿಮಮ್ ಇರುತ್ತೆ. ಹಾಗಾಗಿ ನಿಮಗೆ ಡಿಸ್ಟ್ರಾಕ್ಷನ್ ಆಫ್ ದಿ ಶೇಪು ಆಗೋದಿಲ್ಲ. ಸೊ ಈ ರೀತಿಯಾಗಿ ಬೇಸ್ಡ್ ಆನ್ ದಿ ಪ್ರೆಸೆನ್ಸ್ ಆಫ್ ಲೋನ್ ಪೇರ್, ಬೇಸ್ಡ್ ಆನ್ ದಿ ಪ್ರೆಸೆನ್ಸ್ ಆಫ್ ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ ಅರೌಂಡ್ ದಿ ಅರೌಂಡ್ ದಿ ಸೆಂಟ್ರಲ್ ಆಟಮ್ ನಮಗೇನಾಗುತ್ತೆ, ಶೇಪ್ ಆಫ್ ದಿ ಮಾಲಿಕ್ಯೂಲ್ಸ್ ನಾವು ಹೇಳ್ತಾ ಹೋಗ್ತೀವಿ. ಎಕ್ಸ್ಪೆಕ್ಟೆಡ್ ಶೇಪ್ಗಿನ ಬೇರೆ ಶೇಪ್ ಕೆಲವೊಂದು ಸಲ ಚೇಂಜ್ ಆಗುತ್ತೆ. ಯಾಕೆ ಚೇಂಜ್ ಆಗುತ್ತೆ ಅಂದರೆ ಆ ಮಾಲಿಕ್ಯೂಲಲ್ಲಿ ಎಷ್ಟು ಲೋನ್ ಪೇರ್ ಇದೆ, ಎಷ್ಟು ಬಾಂಡ್ ಪೇರ್ ಇದೆ, ಆ ಬೇಸಿಸ್ ಮೇಲೆ ನಾವು ಮಾಲಿಕ್ಯೂಲ್ದು ಶೇಪ್ನ ನಾವು ಹೇಳಬೇಕಾಗತ್ತೆ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.